ಒಂದೇ ಮನೆಯಲ್ಲಿ ಐವರು ವಾಸಿಸ್ತಾ ಇದ್ರು. ಆ ಮನೆ ಮೇಲೆ ಗುಡ್ಡ ಕುಸಿತದ ಪರಿಣಾಮ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು 4ವರಿಗಾಗಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅವಶೇಷಗಳಡಿಯಲ್ಲಿ ತಾಯಿ ಮತ್ತು ಮಕ್ಕಳು ಸಿಲುಕೊಂಡು ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ತಾಯಿ ಮತ್ತು ಇನ್ನೊಂದು ಮಗು ಇರುವಂಥದ್ದು. ನರಳಾಡ್ತಾ ಇರುವಂತಹ ತಾಯಿ ಮತ್ತು ಮಕ್ಕಳಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಬ್ಬರು ಮಕ್ಕಳು ಮಡಿಲಲ್ಲಿ ಇಟ್ಟುಕೊಂಡು ತಾಯಿ ಬೆನ್ನ ಮೇಲೆ ಭಾರವನ್ನು ಹಾಕೊಂಡು ನರಳುತ್ತಾ ಇರುವಂತಹ ದೃಶ್ಯಾವಳಿಗಳಿವೆ. ಹೃದಯ ಹಿಂಡುವಂತಹ ದೃಶ್ಯಾವಳಿಗಳು. ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಹೇಳಿ ತಾಯಿ ಇಲ್ಲಿಯವರೆಗೂ ಕೂಡ ಅಂಗಲಾಚುತ್ತಾ ಇದ್ರು, ಗೋಗರಿತಾ ಇದ್ರು. ಈಗ ಆ ತಾಯಿಗೂ ಕೂಡ ಪ್ರಜ್ಞೆ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಮಗುವಿಗೆ ಪ್ರಜ್ಞೆ ತಪ್ಪಿರುವಂತಹದ್ದು, ಮತ್ತೊಂದು ಮಗು ಈಗ ಆಕ್ಟಿವ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಈಗ ಪ್ರಜ್ಞೆ ತಪ್ಪಿರುವಂತಹ ಒಂದು ಮಗುವಿಗೆ ಮತ್ತು ತಾಯಿಗೆ ಆಕ್ಸಿಜನ್ ಪೂರೈಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಅತ್ಯಂತ ನಾಜೂಕಾಗಿ ಅವರನ್ನು ಹೊರತರುವಂತಹ ಪ್ರಯತ್ನ ಆಗಬೇಕಿದೆ. ಯಾಕೆಂದ್ರೆ ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಗುಡ್ಡ ಕುಸಿತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋರನ್ನ ಹೊರತರೋದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ. ಹಾಗಾಗಿಯೇ NDRF ಮತ್ತು SDRF ಟೀಮ್ ನಿರಂತರವಾಗಿ ಈಗ ಶ್ರಮವನ್ನು ವಹಿಸಿ ಅಲ್ಲಿ ಪ್ರಯತ್ನ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅವಶೇಷಗಳಡಿ ಸಿಲುಕಿರುವಂತಹ ತಾಯಿ ಮತ್ತು ಮಗುವಿಗೆ ಈಗ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕೂಡ ಸ್ಥಳದಲ್ಲಿಯೇ ಇರುವಂತಹದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ NDRF SDRF ಟೀಮ್, ಮತ್ತೊಂದು ಕಡೆ ಸ್ಥಳೀಯರು ಕೂಡ ಇದ್ದಾರೆ. ಮತ್ತೊಂದು ಕಡೆ ಜಿಟಿ ಜಿಟಿ ಮಳೆ ಕೂಡ ಮುಂದುವರೆದಿದೆ. ಗುಡ್ಡದ ಅಡಿಯಲ್ಲಿ ಮನೆ ಇತ್ತು ಅನ್ನೋದು ಆ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಮಳೆಯ ನಡುವೆಯೂ ಕೂಡ ನಿರಂತರವಾಗಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಅವಶೇಷಗಳಡಿ ಸಿಲುಕಿ ನರಳಾಡ್ತಾ ಇರುವ, ಒದ್ದಾಡ್ತಾ ಇರುವಂತಹ ದೃಶ್ಯ ತಾಯಿ ಮತ್ತು ಮಕ್ಕಳು. ಮತ್ತೊಂದು ಕಡೆ ಗುಡ್ಡದ ಅಡಿಯಲ್ಲಿದ್ದಂತಹ ಮನೆ ಮೇಲೆ ಗುಡ್ಡ ಕುಸಿದು ಯಾವ ಪ್ರಮಾಣದಲ್ಲಿ ಮಣ್ಣು ಬಿದ್ದು ಮನೆಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಣ್ಣು ಬಂದು ಈ ಮನೆ ಮೇಲೆ ಬಿದ್ದಿರುವಂಥದ್ದು. ಮನೆ ಸಂಪೂರ್ಣವಾಗಿ ಈಗ ಮಣ್ಣಿನಿಂದ ಮುಚ್ಚಿ ಹೋಗಿದೆ. ಅದರಲ್ಲಿ ಈಗ 4ವರು ಸಿಲುಕಿಕೊಂಡಿರುವಂಥದ್ದು. 5 ಜನ ವಾಸ ಮಾಡ್ತಾ ಇದ್ದಂತಹ ಮನೆ ಅದು. 60 ವರ್ಷದ ಮಹಿಳೆಯನ್ನು ಈಗಾಗಲೇ ಹೊರತರಲಾಗಿದೆ. ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ 4ವರಿಗಾಗಿ ಈಗ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. 3 ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿರೋದು ಗೊತ್ತಾಗ್ತಾ ಇದೆ. 2 ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಒಂದು ಮಗು ಆಕ್ಟಿವ್ ಆಗಿದೆ. ಅವರನ್ನು ಸುರಕ್ಷಿತವಾಗಿ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಸ್ಥಳೀಯರು ಕೂಡ ಅವರ ಸಹಾಯಕ್ಕೆ ಅಂದರೆ NDRF SDRF ಟೀಮ್ನ ಸಹಾಯಕ್ಕೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅವರನ್ನು ಹೊರತೆಗೆಯೋದು ಮತ್ತಷ್ಟು ಡಿಲೇ ಆಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರಿಗೆ ತೊಂದರೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಆಕ್ಸಿಜನನ್ನು ಸಪ್ಲೈ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ತತ್ಕ್ಷಣಕ್ಕೆ ಅವರನ್ನು ಹೊರಗೆ ತರ್ತಾ ಇದ್ದ ಹಾಗೆಯೇ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಆಂಬ್ಯುಲೆನ್ಸ್ ಸೇರಿದಂತೆ ಹಲವು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆಕ್ಸಿಜನ್ ಪೂರೈಕೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮನೆಯ ಪರಿಸ್ಥಿತಿಯನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೇ ಮನೆಯಲ್ಲಿ 5 ಜನ ವಾಸ ಮಾಡ್ತಾ ಇದ್ರು. ನಿರಂತರವಾಗಿ ಮಳೆಯಾಗಿದೆ. ಅದರ ಪರಿಣಾಮ ಗುಡ್ಡ ಕುಸಿತವಾಗಿದೆ. ಗುಡ್ಡದ ಅಡಿಯಲ್ಲಿದ್ದಂತಹ ಮನೆ ಮೇಲೆ ಇಡೀ ಗುಡ್ಡಕ್ಕೆ ಗುಡ್ಡವೇ ಜರಿದು ಬಂದು ಬಿದ್ದಿದೆ. ಆ ಗುಡ್ಡದ ಅಡಿಯಲ್ಲಿ, ಗುಡ್ಡದ ಮಣ್ಣಿನ ಅಡಿಯಲ್ಲಿ, ಮನೆಯ ಅವಶೇಷಗಳ ಅಡಿಯಲ್ಲಿ 4ವರು ಸಿಲುಕಿಕೊಂಡಿದ್ದಾರೆ. 3ರ ಗುರುತು ಪತ್ತೆಯಾಗಿದೆ. ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವರನ್ನು ಹೊರತರುವಂತಹ ಕಾರ್ಯಾಚರಣೆ ಈಗ ನಡೀತಾ ಇದೆ. ಮತ್ತೊಬ್ಬರಿಗಾಗಿ ಮತ್ತೊಂದು ಕಡೆ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಅಕ್ಕಪಕ್ಕದ ಮನೆಗಳು, ಬೃಹದಾಕಾರದ ಮರಗಳು ಕೂಡ ಮನೆ ಮೇಲೆ ಬಿದ್ದಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗುಡ್ಡದ ಅಡಿಯಲ್ಲಿದ್ದಂತಹ ಮನೆ ಇದು. ಈಗ ಮನೆಯಲ್ಲಿ 4ವರು ಸಿಲುಕಿಕೊಂಡಿರುವಂಥದ್ದು. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ರಾತ್ರಿ ಸುರಿದಂತಹ ಮಳೆ ಬೆಳಗಾಗೋದ್ರೊಳಗೆ ಇಡೀ ಮನೆಯನ್ನೇ ಧ್ವಂಸ ಮಾಡಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಅಲ್ಲಿ ಜನ ಸೇರಿದ್ದಾರೆ. NDRF SDRF ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳದಲ್ಲಿಯೇ ಇದ್ದಾರೆ. ಸ್ಥಳೀಯರು ಕೂಡ ಅವರಿಗೆ ಸಹಾಯ ಮಾಡಿರುವಂಥದ್ದು. ನೋಡಿ, ಇದೇ ಗುಡ್ಡ ಇದೆಯಲ್ಲ, ಇದೇ ಗುಡ್ಡ ಜರಿದು ಅದರ ಮಣ್ಣು ಈ ಮನೆ ಮೇಲೆ ಬಿದ್ದಿರುವಂಥದ್ದು. ಜಂಬಿಟ್ಟಿಗೆಯಿಂದ ಕಟ್ಟಿರುವಂತಹ ಮನೆ ಇದು. ಯಮಗಾತ್ರದ ಭಾರವನ್ನು ಹೊತ್ತು
ತಾಯಿ ತನ್ನಿಬ್ಬರು ಮಕ್ಕಳನ್ನು ಕೂಡ ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾಳೆ. ತನ್ನ ಜೀವವನ್ನು ಪಣಕ್ಕಿಟ್ಟು ತನ್ನಿಬ್ಬರು ಮಕ್ಕಳನ್ನು ಕೂಡ ಆ ಮಹಾತಾಯಿ ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾಳೆ. ಈ ಕ್ಷಣದವರೆಗೂ ಕೂಡ ನನ್ನನ್ನು ಕಾಪಾಡಿ, ನನ್ನ ಮಕ್ಕಳನ್ನು ಕಾಪಾಡಿ ಅಂಥೇಳಿ ಆ ತಾಯಿ ಗೋಗರೆದಿದ್ಲು, ಮನವಿಯನ್ನು ಮಾಡಿಕೊಳ್ತಾ ಇದ್ಲು. ಈಗ ರಕ್ಷಣಾ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಹೇಗೆ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ, ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಾವು ಆ ಘಟನಾ ಸ್ಥಳದಲ್ಲಿದ್ದೇವೆ, ನೀವು ಗಮನಿಸಬಹುದು. ಈ ಭಾಗ ಏನಿದೆ ನೋಡಿ, ಮೇಲ್ಭಾಗದಲ್ಲಿ ಗುಡ್ಡ ಇರುವಂಥದ್ದು. ಈ ಗುಡ್ಡದ ಮಣ್ಣು ಏಕಾಏಕಿಯಾಗಿ ಕುಸಿದು ಬಿದ್ದಿದೆ. ನೇರವಾಗಿ ಕುಸಿದು ಬಿದ್ದಿರುವಂಥದ್ದು ಈ ಕೆಳಗಿರುವಂಥ ಮನೆಗೆ. ಇವ್ರದ್ದು ಮನೆ ಸಮೀಪ ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮನೆ ಧರಾಶಾಯಿಯಾಗಿದೆ. ಈಗ ನೀವೇನು ದೃಶ್ಯ ಅಲ್ಲಿ ಗಮನಿಸ್ತಾ ಇದ್ರಿ, ಇದರ ಅಡಿಭಾಗದಲ್ಲಿ ಇಲ್ಲಿನ ಮಹಿಳೆ, ಮೃತಪಟ್ಟಿರುವಂಥ ಮಹಿಳೆ ಇದರ ಅಡಿಯಲ್ಲಿರುವಂಥದ್ದು ಅವರ ಮೃತದೇಹ ಇದೆ. ಇನ್ನೊಂದು ಭಾಗದಲ್ಲಿ ನೀವು ಮೇಲ್ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಇಲ್ಲಿ ಈ ಮನೆಗೆ ತಾಗಿಕೊಂಡು RCC ಮನೆಯನ್ನು ಕಟ್ಟಲಾಗಿತ್ತು, ಇವ್ರದೇ ಮನೆ. ಆ ಮನೆಯಲ್ಲಿ ಇಬ್ಬರು ಮಕ್ಕಳು ಮತ್ತು ತಾಯಿ ಇರುವಂಥದ್ದು. ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಅವರ ಅಡಿಭಾಗದಲ್ಲಿ ಸಿಲುಕು ಹಾಕ್ಕೊಂಡಿದ್ದಾರೆ. ಅವರನ್ನು ಮೇಲಕ್ಕೆ ಎತ್ತುವಂಥ ಪ್ರಯತ್ನಗಳನ್ನು NDRF, SDRF ತಂಡದವರು ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಅವರ ಕಾಂತಪ್ಪ ಪೂಜಾರಿ ಅನ್ನುವಂಥವ್ರು ಈ ಮನೆಯ ಯಜಮಾನರು. ಅವರನ್ನು ತಕ್ಷಣ ಅವರ 2 ಕಾಲುಗಳಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರ ಜೊತೆಗೆ ಈ ಭಾಗದಲ್ಲಿ ಅವರ ಮಗ ಅವರು ಇದರಿಂದ ಮನೆಯಿಂದ ಹೊರಗೆ ಬಂದು ಪಾರಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಮನೆಯ ಯಜಮಾನಿ ಮಹಿಳೆ ಅವರು ಮೃತಪಟ್ಟಿರುವಂಥದ್ದು. ಅವರು ಮನೆಯ ಅದರ ಅಡಿಯಲ್ಲಿದ್ದಾರೆ. ಜೊತೆಗೆ ಒಂದು ತಾಯಿ ಮತ್ತು 2 ಮಕ್ಕಳು ಇದರ ಅಡಿಯಲ್ಲಿರುವಂಥದ್ದು. ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಮುಂದುವರಿದು. ಹಾಗಾಗಿ ಅವರನ್ನು SDRF, NDRF ಮತ್ತು ಸ್ಥಳೀಯರು ಜೊತೆಗೆ ಪೊಲೀಸರು ಎಲ್ಲರೂ ಸೇರಿ ಅವರನ್ನು ಮೇಲೆ ಕತ್ತುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದು, ಸ್ಥಳೀಯರು ಜೊತೆಗೆ ಪೊಲೀಸರು, ಸಾಕಷ್ಟು ಜನರು ಇವರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಸ್ಥಳೀಯರು ಇದ್ದಾರೆ, ಅವರನ್ನು ಮಾತಾಡಿಸುವ ನಾವು. ಏನು ಘಟನೆ ಆಗಿದ್ದು, ಏನಾದರೂ ಮಾಹಿತಿ ಇದೆ ನಿಮಗೆ? ಸರ್, ಸರಿಸುಮಾರು ಒಂದು 3:45-4 ಗಂಟೆ ಆಗುವಾಗ ಇಲ್ಲಿನ 1 ವಾರದಿಂದ ಧಾರಾಕಾರ ಮಳೆ ಬರುವುದರಿಂದ ಇಲ್ಲಿನ ಗುಡ್ಡ ಕುಸಿತ ಎಲ್ಲ ಕಡೆ ನಡೀತಾ ಇದೆ. ಅದೇ ಥರ ಈ ಭಾಗದಲ್ಲಿ ಈ ಮೇಲೆ ನೀವು ನೋಡ್ಬೋದು, ಈ ಮೇಲಿನ ಭಾಗದ ಗುಡ್ಡ ಮೇಲೆ ಕುಸಿದು 1-2 ಮರ ಇತ್ತು, ಮರ ಅದರ ಮೇಲೆ ಬಿದ್ದು ಈಗ ಮನೆಯಲ್ಲಿದ್ದವರೆಲ್ಲ ಎದ್ದು ಓಡಲಿಕ್ಕೆ, ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಯಜಮಾನರ ಮಗ ಒಬ್ಬರು ಹೊರಗೆ ಬಂದರು. ಅವರು ಸಹ ಸಿಲುಕಾಕೊಂಡು ಒಂದು ಅರ್ಧ ಗಂಟೆ ಇದಾಗಿ ಆಮೇಲೆ ಹೊರಗೆ ಬಂದರು. ಈ ಕಾಂತಪ್ಪ ಪೂಜಾರಿ ಏನಿದ್ದಾರೆ ಅವರು ಜೀವಂತವಾಗಿದ್ದಾರೆ. ಅವರ 2 ಕಾಲುಗಳು ಮತ್ತು ಕಟ್ಟಾಗಿ KCD ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಗಿರುವಾಗ ಉಳಿದವರೆಲ್ಲ ಮನೆ ಒಳಗಿದ್ದಾರೆ. ಅವರ ಕಾಂತಪ್ಪ ಪೂಜಾರಿ ಅವರ ಧರ್ಮಪತ್ರಿ ಅವರದ್ದು ಡೆತ್ ಆಗಿದೆ. ಅವ್ರದ್ದು ಬಾಡಿ ಇಲ್ಲಿಯೇ ಸಿಲುಕಾಕೊಂಡಿದೆ. ಹಾಗೆ ಅವರ ಸೊಸೆ ಮತ್ತು 2 ಮಕ್ಕಳು ಈಗ ಸೊಸೆ ಮತ್ತು 1 ಮಗು ಅವರ ಒಟ್ಟಿಗೆ ಇಟ್ಕೊಂಡಿದ್ದಾರೆ. ಮಗು ಮತ್ತು ಅವರು ಸುರಕ್ಷಿತವಾಗಿದ್ದಾರೆ ಇಲ್ಲಿ ತನಕ. ದೇವರ ದಯದಲ್ಲಿ ಅವರಿಗೆ ಏನಾಗದೆ ಇರಬೇಕು. ಇನ್ನೊಂದು ಮಗು ಸ್ವಲ್ಪ ಆಚೆ ಮಲಗಿದೆ. ಮಗುನ ಮೇಲೆ ಏನೋ ಕಬಾಟ ಏನೋ ಬಿದ್ದಂಗೆ ಇದಾಗಿದೆ. ಇಷ್ಟೆಲ್ಲ ಅಪ್ಡೇಟ್ ಸರ್ ಇಲ್ಲಿ ಸದ್ಯದ ಮಟ್ಟಿಗೆ ಈ ರೀತಿ ಪರಿಸ್ಥಿತಿ ಇರುವಂಥದ್ದು. ಒಬ್ಬರು ಮಹಿಳೆ ಮತ್ತು 2 ಮಕ್ಕಳು ಅಡಿಭಾಗದಲ್ಲಿರುವಂಥದ್ದು. ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಕಾರ್ಯಾಚರಣೆಗಳು ಮುಂದುವರೆದಿರುವಂಥದ್ದು. ಪ್ರೇಮ್, ಸುಖಪಾಲ್, ಈಗ ಗೋಡೆಯ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ತಾಯಿ ಮತ್ತು ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ? ಸರ್, ಬೆಳಗಿನ 4-5 ಗಂಟೆಗೆ ಕಾರ್ಯ ನಡೆದಿದೆ. ನಮಗೊಂದು 5:30-6 ಇನ್ಫಾರ್ಮೇಷನ್. ನಾವು ಓಡ್ಕೊಂಡು ಬರುವಾಗ ಕಾಂತಪ್ಪರವರು ಈ ಮನೆಯಲ್ಲಿ ಅಲ್ಲಿ ಸಿಲುಕಿದ್ರು. ಅವರನ್ನು ನಾನು ಮತ್ತು ಇಲ್ಲಿ ಸ್ಥಳೀಯರಿಗೆ ಸೇರಿ ಪ್ರಯತ್ನಪಟ್ಟು ಹೊರಗಡೆ ತಗೊಂಡ್ವಿ. ನಂತರ ಅದರ ಒಳಗಡೆ 2 ಮಕ್ಕಳು ಮತ್ತು 1 ತಾಯಿ ಇದ್ದಾರೆ. ಆ ತಾಯಿ ಒಳಗಡೆ ನಾವು ಹೋಗಿದ್ವಿ. ನಾನು ಮತ್ತು ಇಲ್ಲಿದ್ದ ಸ್ಥಳೀಯರಾದಂಥ ಅನ್ನಪಣ್ಣ ಮತ್ತು ಪ್ರಕಾಶ್ ಅವರಿಬ್ಬರು ಇದ್ದರು. ನಾವು ಅವರೊಟ್ಟಿಗೆ ಒಳಗಡೆ ಹೋಗಿ ಅವರಿಗೆ ಮಾತಾಡ್ಕೊಂಡು ಬಂದಿದ್ವಿ. ಅವರ ಸೊಂಟದ ಕೆಳಗಡೆ ಫುಲ್ ಎಲ್ಲ ಡ್ಯಾಮೇಜ್ ಇದೆ. ಅದರಲ್ಲಿ 1 ಮಗು ಡೆತ್ ಆಗಿದೆ. ಈಗ 2 ಮಂದಿ ಜೀವಂತವಾಗಿದ್ದಾರೆ. ತಾಯಿ ಮತ್ತು ಮಗು 2 ವರ್ಷದ ಮಗು ಮತ್ತು ತಾಯಿ ಜೀವಂತವಾಗಿದ್ದಾರೆ. ಮತ್ತೊಂದು 4 ವರ್ಷ ಮಗು ಡೆತ್ ಆಗಿದೆ. ಮತ್ತು ಇಲ್ಲೊಂದು ಇದರೊಳಗೆ ಇವರ ಕಾಂತಪೂಜಾರ್ ಅವರ ಮಿಸ್ಸಸ್ ಅವರು ಡೆತ್ ಆಗಿದ್ದಾರೆ. ಇದರೊಳಗೆ ಒಳಗಡೆ ಇದ್ದಾರೆ. ಈಗ ನಮಗೆ ರಿಕ್ವೆಸ್ಟ್ ಅಂದರೆ ಸ್ಥಳೀಯರು ಎಷ್ಟು ಉಪಕಾರ ಕೊಡ್ತೀರೋ ಅಷ್ಟೇ ಸಹಕಾರ ಕೊಡಿ. ಆದಷ್ಟು ಬೇಗ ಇಲ್ಲಿಂದ ಹೊರಟರು ಒಳ್ಳೆಯದು. ಯಾಕಂದರೆ ಅಲ್ಲಿ NDRF ಮತ್ತು SDRF ಅವರಿಗೆ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇಲ್ಲಿ ಜನಗಳು ಸೇರಿ. ಮತ್ತು ಇವಾಗ ಮಗು ಹತ್ರ ಮಾತಾಡಿ, ತಾಯಿ ಹತ್ರ ಸಹ ಮಾತಾಡಿ, ಅವರು ತಾಯಿ ಧೈರ್ಯದಲ್ಲಿದ್ದಾರೆ. ತಾಯಿ ಧೈರ್ಯದಿಂದ ಮಗು ಸಹ
ಪ್ರಯತ್ನ ಪಡ್ತಾ ಇದ್ದು. ನಾನು ಹೊರಗಡೆ ಬರಬೇಕಂದ್ರೆ ತಾಯಿ ಪ್ರಯತ್ನ ಪಡಿದೆ. ತಾಯಿ ಒಂದು ಮಾತಿಲ್ಲಿತ್ತು, ಹಸಿಬಣ್ಣ ಒಂದು ಮಗುವನ್ನು ತಗೊಂಡು ಹೋಗು, ನಾನು ಮತ್ತೆ ಬರ್ತೇನೆ ಅಂತ ತಾಯಿ ಪ್ರಯತ್ನ ಮಾಡಿದೆ. ಇಬ್ಬರಿಗೆ ಸಹ ಆಗ್ತದೆ. ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರೂ ಸೇಫಲ್ಲಿ ಬರಲಿ, ಅವರಿಗೆ ಎಲ್ಲ ರೀತಿಯ ದೇವರು ಆರೋಗ್ಯದ ಕೊಡಲಿ, ನಾವು ಅಷ್ಟೇ ಹೇಳೋದು. ಓಕೆ, ಸದ್ಯ ಈಗ ಇಬ್ಬರು ಜೀವಂತವಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ಮಗು ಮತ್ತು ತಾಯಿ ಈಗ ಏನು ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ, ಅವರಿಬ್ಬರು ಅವರು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಈಗ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಪ್ರೇಮ್, ಸುಖಪಾಲ್, ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸಿಚುವೇಶನ್ ಹೇಗಿದೆ ಅಂತ ಹೇಳಿ, ಅಷ್ಟು ಈಸಿ ಆಗಿದೆಯಾ ಅವರನ್ನು ಹೊರತರುವಂಥದ್ದು? ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಾಯಿ ಮತ್ತು ಒಂದು ಮಗು ಇರುವಂಥದ್ದು. ಎರಡು ಮಗುವನ್ನು ಕೂಡ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ರಕ್ಷಿಸುವಂತಹ ಕೆಲಸವನ್ನು ತಾಯಿ ಮಾಡಿದ್ದಾರೆ. ಈಗ ಅವರನ್ನು ಹೊರತರುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಸ್ಥಳೀಯರು ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜಮಾಯಿಸಿದ್ದಾರೆ.